ಟೀ ತೊಗೊಂಡು ಒಂದು ಬನ್ ತೊಗೊಂಡು ಟೀ ಕಾಯಿಸಿ ಇಟ್ಕೊಂಡಿದ್ದೀನಿ. ಯಾಕೆ ಇವತ್ತೊಂದು ಸ್ವಲ್ಪ ಕೆಲಸ ಸ್ಲೋ ಆಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂಥರ ಸೋಂಬೇರಿ ಥರ ಆಗ್ಬಿಟ್ಟದೆ. ಅದಕ್ಕೆ ವಿಡಿಯೋ ಮಾಡ್ಕೊಂತ ಕೆಲಸ ಮಾಡೋದು ಸಾಯಂಕಾಲ ತನಕ ಅಂದ್ಬಿಟ್ಟು ಮತ್ತೆ ಬಂದಿದ್ದೀನಿ ನಿಮ್ಮ ಮುಂದೆ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಬನ್ನು ಟೀನು ಸೇವನೆ ಮಾಡೋಣ. ಆಮೇಲೆ ಕೀ ಹಾಕ್ಕೊಂಡು ಕುಟ್ಲು ತಗೊಂಡು ಹೊರಟಿದ್ದೀನಿ. ಅಲ್ಲಿ ಕುಯ್ತಾ ಇದ್ವಲ್ಲ, ಅಲ್ಲಿ ಹೈವೇ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಈಗ ಆಲೇ ಒಂದು 3 ದಿವಸ ಆಯಿತು ಅಲ್ಲಿ ಕುಯ್ದೇ ಇಲ್ಲ. ಇಲ್ಲೇ ನೇಪಿಯರೇ ಕುಯ್ದು ಹಾಕ್ತಾಯಿದ್ದೀನಿ. ಇವಾಗ ಇವತ್ತೇನಾದರೂ ಫ್ರೀ ಆದರೆ ಓದ್ತೀನಿ, ಇಲ್ಲ ಅಂದರೆ ಇವತ್ತು ಇಲ್ಲೇ ಕುಯ್ದು ಹಾಕ್ತೀನಿ. ಏನು ಫ್ರೆಂಡ್ಸ್, ಇವಾಗ 2 ಕರು ಮಲೆನಾಡು ಗಿಡ್ಡ 3 ಹಸು ಐತಲ್ವ, ಸಿಂಪಲ್ಲಾಗಿ ಜೋಳನ ಕುಯ್ಕೊಂಬಿಡ್ಬೋದು. ಒಂಥರ ತಣ್ಣಗೈತೆ ಫ್ರೆಂಡ್ಸ್ ವಾತಾವರಣ. ಚಳಿ ಥರ ನೋಡಿ. ಒಂಚೂರು ಬಿಸಿಲಿಲ್ಲ. ಜೋಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದವೆ ಅಂತ. ಸೂಪರಾಗಿ ಬಂದವಲ್ವ. ಇಲ್ಲೊಂದು ಸ್ವಲ್ಪ ಇದಾಗವೆ, ತೆಳುವಾಗವೆ, ಥರ ಚಿಕ್ಕದಾಗವೆ. ಇಲ್ಲಿ ಮಾತ್ರ ಎಲ್ಲ ಸಖತ್ತಾಗಿ ಬಂದವೆ. ಇವಾಗ ನೋಡಿ ಇಲ್ಲೇ ಕುಯ್ತಾ ಇರೋದು. ಎಷ್ಟು ಚಿಕ್ಕದಾಗೈತೆ ಆದ್ರೂ ಅದೇ ಕುಯ್ದು ಹಾಕ್ತಾಯಿದ್ದೀನಿ. ಯಾಕಂದರೆ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಕಮ್ಮಿ ಹಸುಗಳವಲ್ಲ, ಇದನ್ನು ದೊಡ್ಡವಾಗಲಿ ಅಂತ ನಾವು ಬಿಟ್ಕೊಂಡು ಹೋಗ್ತಾಯಿದ್ರೆ ಫುಲ್ಲು ಬಲ್ತು ಬಿಡ್ತವೆ ಕಡ್ಡಿಗಳು. ಅದಕ್ಕೋಸ್ಕರ ಈಗ ಹಿಂಗಿದ್ದಾಗಲೇ ಕುಯ್ಕೊಂಡ್ರೆ ಒಂದು ಸ್ವಲ್ಪ ಚೆಂದ ಅಂತ ನನಗನ್ಸುತ್ತೆ. ಬಲ್ತಾಗ ನನಗೂ ಕುಯ್ಯೋಕ್ಕೂ ಆಗೋಲ್ಲ, ಮತ್ತು ಹಸುಗಳ್ಗೂ ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ. ಜಾಸ್ತಿ ಕಡ್ಡಿ ಇದ್ದರೆ, ಈ ಥರ ಇದ್ದರೆ ತಿಂತವೆ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಏನಾರು ನಾನು ಮೇವು ಹಾಕಲಿಲ್ಲ ಅಂದರೆ ಬುಡ್ಕೊಂತ ಇರ್ತವೆ. ಈಗ ನೇಪಿಯರ್ ಕುಯ್ಯೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಕೀನು ಇಲ್ಲೆಲ್ಲರೂ ಒಂಥವು ಇಟ್ಬಿಟ್ಟು, ಮೊಬೈಲು ಒಂಥವು ಇಟ್ಬಿಟ್ಟು ಈಗ ನೇಪಿಯರ್ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡೋಣ. ನಾಲ್ಕು ತೆಬ್ಬು ಕುಯ್ದಿದ್ದೀನಿ. ಇದು 1 ತೆಬ್ಬು, ಇದು 2, ಅದು 3, ಇದು 4, ಮತ್ತು ಅದು 2 ಕರುಗಳಿಗೆ ಒಂದು ಸ್ವಲ್ಪ ಕುಯ್ದಿದ್ದೀನಿ. ತಿಂತಾವೆ ಹೆಂಗೋ ಗೊತ್ತಿಲ್ಲ. ತಿಂದಾದ್ಮೇಲೆ ಬೇರೆ ಚಾಪ್ ಕಟ್ರ್ ಮಾಡಿ ಇದೆಲ್ಲ ಒಂದು ಸ್ವಲ್ಪ ಮಾಡಿಕೊಂಡು ಚಾಪ್ ಕಟ್ರ್ ಮಾಡಿ ಹಾಕ್ತೀನಿ. ಇವೇನು ಚಾಪ್ ಕಟ್ರ್ ಮಾಡಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ತೀನಿ. ಯಾಕಂದರೆ ನೋಡಿ ಸಣ್ಣ ಐತೆ, ಅದಕ್ಕೋಸ್ಕರ ಹಂಗೆ ಹಾಕ್ತೀನಿ. ಇವಾಗ ಹೆಂಗೆ ಅಂದರೆ ನನಗೆ ಕ್ಯಾಮ್ರಾಮ್ಯಾನು, ಡ್ಯೂಟಿ ಮ್ಯಾನು ಎಲ್ಲ ನಾನು ಒಬ್ಬಳೇ ಆಗಿರೋದ್ರಿಂದ ಈಗ ಏನಂದರೆ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಮೊಬೈಲ್ ಇಟ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿ ತೊಗೊಂಬರೋದು, ಅದು ಎಲ್ಲ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಎಡಿಟ್ ಮಾಡಬೇಕಾದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಒಬ್ಬರು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕು ಅಂತಂದರೆ ಯಾರಾದರೂ ನಮ್ಮ ಸಪೋರ್ಟಿಗೆ ಸ್ವಲ್ಪ ಈ ವಿಡಿಯೋ ಮಾಡೋಕ್ಕಾದ್ರೂ ಒಬ್ರು ಇದ್ದರೆ ಸೂಪರಾಗಿರೋದು ಅನಿಸುತ್ತೆ ಒಂದೊಂದ್ಸಲ. ಆದರೆ ಅದೆಲ್ಲ ನಮ್ಮ ಭ್ರಮೆ ಅಂತ ನನಗೆ ಗೊತ್ತು. ಯಾಕಂದರೆ ನಾವು ಒಬ್ಬರೇ ಮಾಡಿದ್ರೆ ಅದು ಚೆಂದ. ಬೇರೆಯವ್ರು ನಂಬ್ಕೊಂಡ್ರೆ ಅವ್ರು ಎಷ್ಟು ದಿನ ಮಾಡೋಕ್ಕೆ ಸಾಧ್ಯ ಅಲ್ಲ ಫ್ರೆಂಡ್ಸ್, ಅದು ಅಸಾಧ್ಯ. ಇಲ್ಲಿ ನನಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾಯಿದೆ. ಯಾಕಂತಂದರೆ ನಮ್ಮ ಗಿನಿ ಮರಿಗಳು, ಕೋಳಿ ಮರಿಗಳು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾಯಿದ್ದಾವೆ ವಾಯ್ಸ್ ಕೊಡಬೇಕಾದ್ರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ತಿಂತವೆ ಅಂತ. ಇವಾಗ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಮತ್ತೆ ಬಂದು ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನನ್ನ ಮೇವನ್ನ ಆಮೇಲಿಂದ ಇಷ್ಟೆಲ್ಲ ಇನ್ನೂ ಹಾಕ್ತೀನಿ. ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕರುಗಳಿಗೆ ಇಟ್ಕೊಂಡಿದ್ದೀನಲ್ಲ, ಇದು ಹಾಕ್ತೀನಿ. ನೋಡೋಣ ಫ್ರೆಂಡ್ಸ್. ಏನಂದರೆ ಇದೊಂದು ಸ್ವಲ್ಪ ಹಸಿ ಥರ ತಿಂತವೆ ಹೆಂಗೋ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾವೆ. ಒಬ್ಬಳು ರಾಣಿ ಮನೆಗಳು ನುಗ್ಗಬೇಕು ಫ್ರೆಂಡ್ಸ್ ಕಂಬಿಯಿಂದ ಒಳಗಡೆ. ತಿಂದರೆ ನೋಡೋಣ. ನೋಡ್ತೀನಿ ತಿಂತಾವೆ.
ತಿಂದ್ರಿ. ಅಯ್ಯೋ 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 ತಿನ್ನಬೇಕಂತೆ ಯಾವುದೋ ನಿಂತಿರೋ ನೀರು ಕೊಳ್ತೋಗಿರ್ತದಲ್ಲ ಅವನ್ನ ತಂದು ಹಾಕ್ಬಿಟ್ಟು ಅದು ಎಷ್ಟು ಹಾಕಿರೋದು ನೋಡು, ಒಂದೇ ಒಂದು ಇಡೀ ಅಷ್ಟಕ್ಕೆ ಬಿಲ್ಡಪ್ಪು ತಿಂದ್ರಿ ಅಂತ. ಇಲ್ಲಿಂದ ಓದ್ತಾರೆ ನೀನು, ಆಮೇಲೆ ಬಾ ನಾವು ತಿಂದಾದ್ಮೇಲೆ ಕರಿತೀವಿ. ಇಷ್ಟು ಹಾಕಿದ್ವಿ, ಆಮೇಲೆ ಇಷ್ಟೆಷ್ಟು ತೋರಿಸಿದ್ದು ಇಷ್ಟೆಷ್ಟು ಹಾಕಿದ್ಲು ಅಂತ ಅಂದ್ಕೊಂಡ್ರಿ. ನುಗ್ಗಬೇಕು ಹಿಂಗೆ ಎಷ್ಟು ನೀಟಾಗಿ ತೊಳೆದೋಗಿದೆ ನೋಡಿ. ಇವ್ರು ಮಾಡ್ಕೊಂಡ್ರದ ಕರ್ನಿ ಬರೀ ಕಸರೆ ಅಂದ್ರೆ ಕಸರೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ಕೊಂಡಾರೆ ಅಂತ. ಏಯ್ ಅವ್ರಿಗಿದ್ಯಾಕೆ ನಾವು ತಾಯಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀವಿ, ಎಷ್ಟು ನೀಟಾಗಿ ತೊಳೆದೋಗಿದ್ದೀವಿ ನಾನು. ಅಯ್ಯೋ ರಾಮಾಯಣ. ಸ್ವಲ್ಪ ನೀರು ಹೊಡಿಬೇಕು ಫ್ರೆಂಡ್ಸ್ ಅದಕ್ಕೆ. ಈ ಹಸುಗಳಿಗೆ ಟೈಮಿಂಗ್ಸ್ ಇಡಬೇಕಾಯ್ತು ಫ್ರೆಂಡ್ಸ್, ಸಗಣಿ ಇಡೋದಕ್ಕೆ. ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ, 3 ಟೈಮ್ ಇಟ್ಟಿದ್ದಿದ್ರೆ ಅದೇ ಟೈಮ್ಗೆ ಹೋಗಿ ನಾವು ಎತ್ತಾಕಿ ಬಂದ್ಬಿಡೋದಾಗಿತ್ತು. ಆ ಥರ ಇದ್ದರೆ ಚೆನ್ನಾಗಿರೋದು. ಆ ಥರ ಇಲ್ಲವೇ ನೋಡಿ, ಈ ಥರ ಮಾಡ್ಕೊತವೆ. ನಾನು ಅವಾಗವಾಗ ಹೋಗಿ ನಾನು ಬರೋದಕ್ಕೂ ಆಗೋಲ್ಲ, ಯಾಕಂದರೆ ಮನೆ ಕೆಲಸ ಹಿಡಿದ್ರೆ ಶೆಡ್ ಕಡೆ ಹೋಗೋಕ್ಕೆ ಆಗೋಲ್ಲ. ಬಿಡು ಮೇವಾಗಿ ಬಂದಿದ್ದೀನಲ್ಲ, ತಿನ್ಕೊಂಡು ಆರಾಮಾಗಿರ್ತವೆ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಅವು ನೋಡಿದ್ರೆ ಈ ಥರ ಎಲ್ಲ ಮಾಡ್ಕೊಂಡಿರ್ತವೆ. ಸಗಣಿ ಗಂಜಲ ಉಯ್ಕೊಂಡು ಅಲ್ಲೇ ಮಲ್ಕೊಂಡು ಅಂತಂದರೆ ಆವಾಗಲೇ ನಮಗೆ ಕೆಟ್ಲು ಭಾವಾಗ ಸಂಭವ ಇರೋದು. ಸಗಣಿ ಮೇಲೆ ಮತ್ತು ಗಂಜಲ ಸಗಣಿ ಎರಡೂ ಉಯ್ಕೊಂಡು ಒಂಥರ ತೆಳ್ಳಗೆ ಮಾಡ್ಕೊಂಡಿರ್ತಾವಲ್ಲ, ಅದ್ರ ಮೇಲೆ ಅದು ಕೆತ್ಲು ಹಾಕೊಂಡು ಮನೆಕಂತು ಅಂದರೆ ಆವಾಗಲೇ ಕೆಟ್ಲು ಭಾವ ಸ್ಟಾರ್ಟ್ ಆಗ್ಬಿಡ್ತಾವೆ ಅವಕ್ಕೆ. ಸದ್ಯಕ್ಕೆ ನಮ್ಮ ಶೆಡ್ಡಲ್ಲಿ ನಮ್ಮ ಹಸುಗಳಿಗೆ ಮಾತ್ರ ಕೆಟ್ಲು ಭಾವ ಸಮಸ್ಯೆ ಇಲ್ಲ. ಫಸ್ಟು ಇತ್ತು, 1 ಹಸಿಗೆ 2 ಹಸಿಗೋ ಆಗೋದು. ಇವಾಗ ಇಲ್ಲ ಫ್ರೆಂಡ್ಸು, ತೀರಾ ಕಮ್ಮಿ ಆಗ್ಬಿಟ್ಟೈತೆ ಕೆಟ್ಲು ಭಾವ ಆಗೋದು. ಯಾಕಂದರೆ ನೀಟಾಗಿ ಮಡಿಕೊಂಡಷ್ಟು ನಮಗೆ ಸೇಫ್ಟಿ. ಅಂದರೆ ಯಾರಾದರೂ ಬಂದು ನೋಡಿದ್ರೆ ಏನು ಅನ್ಕೋತಾರಪ್ಪ ಅನಿಸುತ್ತೆ ಫ್ರೆಂಡ್ಸ್, ಗಲೀಜಾಗಿದ್ದರೆ ಅದಕ್ಕೋಸ್ಕರ ಬೇಜಾರಾಗುತ್ತೆ. ಕ್ಲೀನಾಗಿದ್ದರೆ ನಮಗೂ ಒಂಥರ ಖುಷಿಯಾಗುತ್ತೆ. ಮನೆ ಎಷ್ಟು ಕ್ಲೀನಾಗಿರುತ್ತೋ ಶೆಡ್ಡು ಅಷ್ಟೇ ಕ್ಲೀನಾಗಿದ್ದರೆ ನಮಗೆ ನಿಜವೂ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ವರಂಡ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನನಗೆ ಖುಷಿಯಾಗುತ್ತೆ. ವಾವ್ ಅನ್ನಂಗೈತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನಿವಾಗ ಮನೆ ಕೆಲಸನ ಸಾಯಂಕಾಲದವರೆಗೂ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಇದನ್ನು ಈಗ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ, ಸಂಜೆ ಲಾಗ್ನ ಬೆಳಗ್ಗೆಗೆ ಅಪ್ಲೋಡ್ ಮಾಡ್ತೀನಿ. ಆ ಥರ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಒಂದೇ ವಿಡಿಯೋನ ಜಾಸ್ತಿ ಲೆಂತಿಯಾಗಿ ಹಾಕಿದ್ರೂ ನೋಡೋಕ್ಕೆ ಜನ ಒಂಥರ ಹಿಂಸೆ ಆಗುತ್ತಲ್ವ, ಇಷ್ಟೊತ್ತು ಜಾಸ್ತಿ ಟೈಮಿಂಗ್ಸ್ ಹಾಕೊಳ್ಳೆ ಅಂತ. ಅದಕ್ಕೋಸ್ಕರ ನಾನಿವಾಗ ಈ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ. ಒಂದು ದಿವಸದಲ್ಲಿ 2 ವಿಡಿಯೋ ಇವತ್ತು ಹಾಕ್ತೀನಿ ಫ್ರೆಂಡ್ಸ್, ನಾಳೆಗೆ ಆ ಥರ ಹಾಕಲ್ಲ. ಇವತ್ತು ಮಾತ್ರ ಇವಾಗ ವಾಯ್ಸ್ ಓವರ್ ಏನು ಕೊಡ್ತಾಯಿದ್ದೀನಿ, ಇವಾಗ ನಾನು ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಕರೆಂಟ್ ಇಲ್ಲ, ಕರೆಂಟ್ ಬಂದಮೇಲೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ತೊಟ್ಟಿದ್ದು ಇವಾಗ ಜಾಸ್ತಿ ಹಾಕ್ಬಿಟ್ರೆ ಏನು ಗೊತ್ತಾ, ಇನ್ನೂ ಸ್ವಲ್ಪ ಇದೆ ಇಲ್ಲಿ ಕಡ್ಡಿ ಸಮೇತ ಎಲ್ಲ ತಿನ್ನಲಿ. ಆಮೇಲೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ನಾಷ್ಟ ಮಾಡ್ಕೊಂಬಂದಿರ್ತೀನಿ. ನಾಷ್ಟ ಮಾಡಾದ್ಮೇಲೆ ಬಂದು ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಕಟ್ಕಡೆ ಹಂಗೆ ಬಿಟ್ಕೊಂಡ್ಬಿಡ್ತವೆ. ಇವಾಗ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳೋಣ ಫ್ರೆಂಡ್ಸ್, ಇಲ್ಲಾಂದರೆ ಎನರ್ಜಿ ಇರೋಲ್ಲ ಕೆಲಸ ಮಾಡೋದಕ್ಕೆ. ಅಯ್ಯೋ ಅಲ್ಲೇ ಬಿಟ್ಟುಬಿಟ್ಟಿದ್ದೀನಿ. ಎಲ್ಲೋಯ್ತಪ್ಪ? ಇಲ್ಲೈತಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಟ್ಬಿಟ್ಟು ಹಾಂ ಕಾಣಿಸ್ತಾ ಇದೆಯಾ? ಎಲ್ಲೈತದು? ಇಲ್ಲಿ ಇದೆಯಾ? ಬಾ ನೀನಿಲ್ಲ ಅಂದ್ರೆ ನಾನು ಹೆಂಗೆ ಒಳಗಡೆ ಹೋಗೋಕ್ಕಾಗುತ್ತೆ? ಹಲೋ ಫ್ರೆಂಡ್ಸ್, ನಾನು ಹೆಂಗೆ ಒಳಗಡೆ ಹೋಗೋಕ್ಕಾಗುತ್ತೆ ನೀನಿಲ್ಲ ಅಂದರೆ? ನಾಯಿಗಳು ಕಾಟ. ಇರಲಿ ಫ್ರೆಂಡ್ಸ್, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಂತ.
ಮೇನ್ ಡೋರ್ ಲಾಕ್ ಏನು ಹಾಕಿಲ್ಲ. ಇದು ಮಾತ್ರ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದು ಹೆಸ್ರು ಹೇಳೋಕ್ಕೆ ಬರಲಿಲ್ಲ, ಅದಕ್ಕೆ ಸುಮ್ಮನೆ ಕೊಡಿ. ಮತ್ತೆ ಅದು ಹಂಗೆ ರೀ. ಈ ಕೋಳಿಗಳು ಮೊಟ್ಟೆ ಹಾಕೋಕ್ಕೆ ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಇಕ್ಕೊಂಡು ಬರ್ತೀನಿ. ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಇರಿ ಫ್ರೆಂಡ್ಸ್, ಒಂದು ನಿಮಿಷ ತಿಂಡಿ ಇಕ್ಕೊಂಬಂದ್ಬಿಡ್ತೀನಿ. ದೋಸೆ ನೋಡಿ ಫ್ರೆಂಡ್ಸ್, ದೋಸೆ ಎಣ್ಣೆ ಹಾಕಿ ಆ ಥರ ಬಂದೈತೆ ಅಂತ ಸಕ್ಕತ್ತಾಗಿ ಬಂದೈತಲ್ಲ ಫ್ರೆಂಡ್ಸ್. ಪ್ರೌಡ್ ಆಫ್ ಮೈ ಕುಕಿಂಗ್. ನನಗೆ ನಾನೇ ಹೋಗ್ಬೇಕಮ್ಮ ಫ್ರೆಂಡ್ಸ್, ಅಷ್ಟೇ. ರುಚಿ ನೋಡಿಲ್ಲ, ಟೇಸ್ಟ್ ನೋಡಿಲ್ಲ, ಭಗವಂತ ಕಾಪಾಡಪ್ಪ ಎಲ್ಲನೂ. ದೋಸೆ ಚಟ್ನಿ ಪರಮಾನಂದ. ಸೂಪರ್. ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು ಚಟ್ನಿ. ದೋಸೆ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿದರೆ ನನ್ನ ಅಭಿಪ್ರಾಯ ಇನ್ನೂ ಚೆನ್ನಾಗಿರೋದು ಅನ್ಕೋತೀನಿ. ಪರವಾಗಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಈ ಥರ ಊಟ ಮಾಡಿದ್ರೆ ಒಂದು ದೋಸೆ ತಿಂದ್ರೂ ಅದಕ್ಕೆ ನೆಮ್ಮದಿಯಾಗಿರ್ಬೋದು. ಯಾಕಂತಂದರೆ ಅದು ಹೊಟ್ಟೆ ಫ್ರೆಂಡ್ಸ್ ಕೇಳಲ್ಲ. ಹೊಟ್ಟೆ ಹಸಿದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊತಾ ಇರಬೇಕು. ಹೊಟ್ಟೆಗೆ ಮೋಸ ಮಾಡ್ಕೊಂಬಾರ್ದು. ಆದರೆ ನಾನು ಮೋಸ ಮಾಡ್ಕೊತೀನಿ ಫ್ರೆಂಡ್ಸ್, ತುಂಬಾ ನಾನು ಹೊಟ್ಟೆಗೆ ಮೋಸ ಮಾಡ್ಕೊತೀನಿ. ಹೊಟ್ಟೆ ಕಡೆಗೆ ಗಮನನೇ ಕೊಡಲ್ಲ. ಕೆಲಸ ಅಂತ ಇರ್ತೀನಿ. ಯಾಕಂದರೆ ಶೆಡ್ಡು ಮನೆ ಎಲ್ಲ ಕೆಲಸ ನನ್ನದೇ ಮೇಂಟೆನೆನ್ಸ್. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗೋರೆ, ಕಾಲೇಜು ಸ್ಕೂಲು, ಹಸ್ಬೆಂಡು ಇನ್ನೇನು ಆಫೀಸಲ್ಲ, ಆಟ ಓಡ್ಸೋಕ್ಕೆ ಹೋಗಿದ್ದಾರೆ. ಇನ್ನು ಅವ್ರು ಸಂಜೆ ಬರೋದು ಎಲ್ಲ ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಹಾಕ್ತೀನಿ ನೋಡಿ. ಇದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬಾಯ್.